ಎಮೋಷನ್ಸ್ ನ ತಡೆದ್ರೆ ಇನ್ನು ಬರಲ್ಲ ಹೃದಯದಿಂದ. ತುಂಬಾ ನೋವಾಗಿದೆ, ತುಂಬಾ ಅನುಭವಿಸ್ತಾ ಇದೀವಿ, ತುಂಬಾ ಹಣೆ ಬರಗಳು ಕೆಟ್ಟಿದೆ. ನಿನ್ನೆ ಬೆಳಗ್ಗೆ ನಾಯಿ ತರ ನಿಂತ್ಕೊಂಡಿದ್ದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ನಾಯಿ ತರ ಅಲ್ಲಿದ್ದೀನಿ ಸರ್. ಯಾರು ಕೇಳ್ತಾ ಇದಾರೆ ಅಮ್ಮ? ನೋವತ್ತಾ? ನೋವಲ್ವಾ? ಹೆಣ್ಣಿನ ಯಾವ ಅಂಗಾಂಗನೂ ತೋರಿಸಿಲ್ಲ ಗುರುಗಳೇ. ನನ್ನ ತಾಯಿ ಮೇಲಾಣೆ ಹೆಣ್ಣನ್ನ ಬೆತ್ತಲೆ ಮಾಡಿ ಇವನು ಬೆತ್ತಲೆ ಆಗಿ ಅಸಂಭೋಗನ ತೋರಿಸ್ತಾರೆ ಗುರುಗಳೇ. ಬ್ಯಾಂಡೆಡ್ ಕ್ವೀನ್ ಅಲ್ಲಿ I have marked each and everything, each and every frames I have marked. I have told him these shots and these shots are the same, this shot and this shot is same. ಅದನ್ನ ರಿಪೀಟ್ ಮಾಡಿ ಕೊಡಿ. ಇನ್ನೊಂದು ದೊಡ್ಡ ಯಜಮಾನ ಒಬ್ರು ಇದ್ರು, ಕೆ ವಿ ರಾಜು ಅಂತ. ಕೇಳೋಣ ಅನ್ನಕ್ಕೆ ಆ ಜೀವನ ಇಲ್ಲ. ಅದಕ್ಕಿಂತ ಒಂದು ದೊಡ್ಡ ಯಜಮಾನ ಇತ್ತು, ವಿಷ್ಣುವರ್ಧನ್. ಹೇಳೋಣ ಅಂದ್ರೆ ಆ ಜೀವ ಇಲ್ಲ. ನಿಮ್ಗಳ ಹತ್ರ ಬರೋಣ. ಬಿಸಿ ಸ್ಕೆಡ್ಯೂಲ್ ಇದೆ ಗುರುಗಳೇ, ಪ್ರತಿಯೊಬ್ಬರಿಗೂ ಸ್ಕೆಡ್ಯೂಲ್ ಇದೆ. ಆಮೇಲೆ ಇದು ಕ್ರಿಯೇಟಿವ್ ಆಸ್ಪೆಕ್ಟ್. ಒಂದೇನೋ ಒಂದು ಮಾಡ್ಕೊಂಡಿರ್ತೀವಿ, ಒಂದು ಕತೆ ಒಂದು ಮುದ್ದಾಗಿ ಮಾಡ್ಕೋತೀವಿ, ಓಡ್ತೀವಿ, ಮಾಡ್ತೀವಿ, ಮಾಡ್ಕೊಂಡ್ಬರ್ತೀವಿ. ನಾವು ನಿಮ್ಮ ಪಾದ, ನಿಮ್ಮ ಎಕ್ಕಡ. ನಾವು ಇನ್ನೊಬ್ರು ಅದು ಹೇಳ್ತೀನಿ ನಾನು, ಇವತ್ತು ಯಾವುದೂ ಮುಚ್ಚಿಡಲ್ಲ. 62 ಸೆಕೆಂಡ್ ಉಚ್ಚೋಯಕ್ಕೆ ಹೋಗಿದ್ದಾನೊಬ್ಬ. ಒಂದು ಕೂಲಿ ಅನ್ನೋ ಸಿನಿಮಾನ ಆಗಸ್ಟ್ 1ನೇ ತಾರೀಕು ನೋಡ್ತಾರೆ, ಆಗಸ್ಟ್ 14ನೇ ತಾರೀಕು ರಿಲೀಸ್ ಮಾಡ್ತಾರೆ. ನಮ್ಮ ಸಿನಿಮಾ ಆಗಸ್ಟ್ 7ಕ್ಕೆ ನೋಡಿದ್ದಾರೆ ಸರ್. ನಾನು ಯಾವ ನಿರ್ಮಾಪಕನ ದುಡ್ಡು ಹಾಳು ಮಾಡಿಲ್ಲ ಸರ್, ನನ್ನ ದುಡ್ಡು ಸರ್. 30 ವರ್ಷ ಈ ಮನೆಯಲ್ಲಿ ಏನು ದುಡ್ದಿದ್ದೀನೋ ಆ ದುಡ್ಡು ಎಲ್ಲವನ್ನೂ ತಂದಿಲ್ಲ ಹಾಕಿದ್ದೀನಿ ಸರ್. 32 ವರ್ಷದ ದುಡ್ಡು ಸರ್. ಎಲ್ಲರ ಹತ್ರ, ನನ್ನ ಸ್ನೇಹಿತರು ಎಲ್ಲರ ಹತ್ರ ದುಡ್ಡು ಮಾಡಿ ತೆಗೆದಿದ್ದೀನಿ ಸರ್. ಏನ್ ತಪ್ಪು ಮಾಡಿದೀವಿ? ಬಿಫೋರ್ ದ ಸರ್ಟಿಫಿಕೇಟ್ ಗುರುಗಳೇ, ಬಿಫೋರ್ ಸೆನ್ಸಾರ್ ಇರುತ್ತಲ್ಲ, ಆ ಬಿಫೋರ್ ಸೆನ್ಸಾರ್ ಒಂದು ಲ್ಯಾಬ್ ಲೆಟರ್ ಕೊಡ್ತೀವಲ್ಲ ಗುರುಗಳೇ, ಅದ್ರ ಫುಟೇಜ್ ಇರುತ್ತಲ್ವ ಗುರುಗಳೇ? ಇವತ್ತು ರಿವೈಸಿಂಗ್ ಕಮಿಟಿ ಸೆನ್ಸಾರ್ ಇಂದ ಕೊಟ್ಟಿರೋ ಫುಟೇಜ್ ನೀವು ತೆಗೆದು ನೋಡಿ ಗುರುಗಳೇ, ಅಷ್ಟೇ ಇದೆ. ನಾಟ್ ಇವನ್ ಸಿಂಗಲ್ ಫ್ರೇಮ್ ತೆಗೆದಿಲ್ಲ ಗುರುಗಳೇ, ಒಂದನ್ನು ಕತ್ತರಿಸಿಲ್ಲ. ಮ್ಯೂಟ್ ಮಾಡಿದೀವಿ. ಮ್ಯೂಟ್ ಅಂತಂದ್ರೆ ಏನೋ ಇದೆ, ಪದಗಳಿದೆ. ಆದ್ರೆ ಫ್ರೇಮ್ ಅನ್ನ ಕತ್ತರಿಸ್ತಾ ತಾನೆ ಈ ಸಿನಿಮಾ ಬೇರೆ, ಈ ಸಿನಿಮಾ ಬೇರೆ ಅಂತ ಹೇಳೋದಕ್ಕೆ. ಗುರುಗಳೇ, ಸೀರಿಯಲ್ ನಂಬರ್ 13 ಒಂದು ಹೇಳ್ತಾರೆ ಅವರು, ಬಿಹೇಡಿಂಗ್ ಆಫ್ ದ ಪರ್ಸನ್ ಯು ಹ್ಯಾವ್ ಟು ಸ್ಲೈಸ್ ಇಟ್ ಔಟ್ ಬೈ 50% ಅಂತ ಹೇಳ್ತಾರೆ ಗುರುಗಳೇ. ಅಲ್ಲ, ಶಾರ್ಟೇ ಇಲ್ಲ ಗುರುಗಳೇ. ಸೀರಿಯಲ್ ನಂಬರ್ 18 ಹಾಕ್ತಾರೆ ಗುರುಗಳೇ, ಕಟ್ ಔಟ್ ದ 50% ಆಫ್ ದ ಬಿಹೇಡಿಂಗ್ ಆಫ್ ದ ಪರ್ಸನ್ ಅಂತ ಹೇಳ್ತಾರೆ ಸರ್. ಇಲ್ಲಿ ಇಲ್ಲ, ಇಲ್ಲಿ ಇದೆಯಲ್ಲ ಸರ್. ಇದ್ಯಾವುದು ಕಣ್ಣೋರ್ಸ್ಬಿಡ್ರಿ, ಮಾಡಿ ಅದನ್ನೇ ಟೇಸ್ಟ್ ಮಾಡ್ಕೊಡ್ರಿ. ಒಂದು ಅಂಗಾಂಗನೂ ತೋರಿಸಿಲ್ಲ ಗುರುಗಳೇ. ಒಂದು ಹೆಣ್ಣಿನ ಮೇಲಿನ ಒಂದು ಗೌರವಕ್ಕೋಸ್ಕರ ಆಕೆಯನ್ನು ರೇಪ್ ಮಾಡುವಾಗ ಗುರುಗಳೇ, ನಾನು ನಿಮಗೆ ಸಿನಿಮಾ ತೋರಿಸ್ತೀನಿ, ಒಂದು ಭಾಗ ತೋರಿಸಿಲ್ಲ. ಗಂಡಸರು ಯಾವಾಗ ರೇಪ್ ಮಾಡ್ತಾರೋ ಆ ವಿಕಾರತೆಯನ್ನು ತೋರಿಸಿದ್ರೇನೆ ಆ ಹೆಣ್ಣು ರೊಚ್ಚಿಗೆದ್ದು ಆ ಗಂಡಸನ್ನ ಕತ್ತರಿಸ್ತಾಳೆ ಅನ್ನೋದಕ್ಕೆ. ಬ್ಯಾಂಡೆಡ್ ಕ್ವೀನ್ ಅಲ್ಲಿ ತದನಂತರ ಹೆಣ್ಣು ಎಲ್ಲವನ್ನು ಕಳ್ಕೊಂಡು ಬೆತ್ತಲೆಯಾಗಿ ಬಂದು ಬಾವಿ ಹತ್ರ ನೀರು ಸೇರ್ತಾಳೆ ಗುರುಗಳೇ. ನೀವು ನೋಡಿರ್ತೀರ ಬ್ಯಾಂಡೆಡ್ ಕ್ವೀನ್. ಇದನ್ನ ಹೇಳಿದ್ರೆ ನಾನು ನೋಡಿಲ್ಲ, ನಾನು ನೋಡಿಲ್ಲ. ಪೃಥ್ವಿವೀರನಲ್ಲಿ ಅಯ್ಯ ಒಲಿಕ್ಕದಯ್ಯ, ಒನ್ನೊಮ್ಮೆ ಪಣ್ಣಾದಿಂಗೆ ಒಲಿಕ್ಕದಯ್ಯ ಅಂದ್ರೆ ಕೇಳಲ್ಲ, ನಮಗೆ ಗೊತ್ತಿಲ್ಲ. ಇದನ್ನ ಕೇಳಿದ್ರೆ ಅದು ಗೊತ್ತಿಲ್ಲ, ಅದನ್ನ ಕೇಳಿದ್ರೆ ಇದು ಗೊತ್ತಿಲ್ಲ, ಇದೆಲ್ಲ ಕೇಳಿದ್ರೆ ಸಿನಿಮಾ ಗೊತ್ತಿಲ್ಲ. 4 ಜನ ರಿಯಲ್ ಗುರುಗಳೇ, 4 ಜನಕ್ಕೂ ಸಿನಿಮಾ ಗೊತ್ತಿಲ್ಲ ಗುರುಗಳೇ. ಕೇಳಿದ್ರೆ ಹೇಳ್ತಾರೆ ಬಜರಂಗ ದಳ ಬಿಜೆಪಿ ಇಂದೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಗುರುಗಳೇ. ನಾವು ಬಜರಂಗ ಬಿಜೆಪಿ ದಳಕ್ಕೆ ನಾವು ಸಿನಿಮಾ ಮಾಡ್ತಾ ಇರೋದು ಗುರುಗಳೇ. ನಾನು ಆವೇಶ, ನಾನು ಕೋಪ, ನಾನೆಲ್ಲ ಸರಿ. ಈ ಸತಿ ಏನ್ ಮಾಡ್ಬಿಟ್ಟೆ, ಐ ಕೆಪ್ಟ್ ಎ ಶೀಲ್ಡ್ ಇನ್ ಫ್ರಂಟ್ ಆಫ್ ಮೀ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫಿಲ್ಮ್. ದಟ್ ಈಸ್ MS ರಮೇಶ್. ಬನ್ನಿ, ನಾನು ಮುಂದೆ ನಿಂತ್ಕೊಳ್ಳಿ, ನಾನು ಎಲ್ಲಿ ತಪ್ಪಿದೆ, ನನ್ನ ತಿದ್ದಿ ಆಯ್ತು, ನನಗೂ ವಯಸ್ಸಾಯ್ತು, ಎಲ್ಲವೂ ಆಯ್ತು. ಏನು ಹೇಳ್ತಿರೋ, ಏನು ಹೇಳ್ಕೊಡ್ತಿರೋ ಕಲಿತೀನಿ. ನಾನೆಲ್ಲೂ ಯಾವ ಕಡೆನೂ ನಾನು ಆತನ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಗುರುಗಳೇ. ಒಂದೊಂದು ಪೈಸದ ಲೆಕ್ಕನೂ ಗೊತ್ತು, ಒಂದೊಂದು ಫ್ರೇಮನ್ನು ನಾನು ತೆಗೆದಿರೋದು ಗೊತ್ತು. ನನ್ನ ಹೆಸರನ್ನ ನೀವೇನಾದ್ರೂ ಸೆನ್ಸಾರ್ ಆಫೀಸ್ನಲ್ಲಿ ರವಿ ಶ್ರೀವತ್ಸ ಅಂತ ಶಾಸನ ಬರೆದಾಕೊಂಡಿದ್ದೀರ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಇದು 5ನೇ ಸಿನಿಮಾ. ನನಗೆ ಬೇಡವೇ ಬೇಡ ಸಿನಿಮಾ, ಸಾಕು. ನಾನು ಮಾಡೋದೆಲ್ಲ ನೀವು ತಡಿತೀನಿ ಅನ್ನೋದಾದ್ರೆ ನಾನು ಏನಕ್ಕೆ ಮಾಡ್ಕೋಬೇಕು? ನನಗೇನಿಲ್ಲ ಅಂದ್ರು ಕಾಷಾಯ ಇದೆ, ನನಗೇನಿಲ್ಲ ಅಂದ್ರು ಮಂತ್ರಾಕ್ಷತೆ ಇದೆ, ನನಗೇನಿಲ್ಲ ಅಂತಂದ್ರು ಕಾಶಿ ಇದೆ. ಆದ್ರೆ ಇಲ್ಲಿ ಬರೋರು ಮುಂದೆ ಏನ್ ಸಿನಿಮಾ ಮಾಡ್ಬೇಕು? ನಾಚಿಕೆಗೇಡಲ್ಲ ನಮ್ಗೆಲ್ಲ. ನಿಮ್ ಹಿಂದೆ ನಾವಿದ್ದೀವಿ ಸರ್. 18 ತಿಂಗಳಿಂದ ಸತ್ತಿದ್ದೀವಿ. ಯಾರು ಒಬ್ರು ನಮಗೆ ಫೋನ್ ಮಾಡಿದಾರ ಸರ್? ನೀವು ನಿರ್ಮಾಪಕರಪ್ಪ,
2025 ನಾನು ದುಡ್ದಿರೋದು 31.5 ಲಕ್ಷ ರೂಪಾಯಿ ಈ ಚಿತ್ರದಿಂದ. ಯಾರೂ ಬ್ಯಾಕಪ್ ಇಲ್ಲ, ಯಾರೂ ಜೊತೆಗಿಲ್ಲ. ಹೋರಾಡು 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 ಹೋರಾಡು, ಎಷ್ಟು ಹೋರಾಡಬೇಕು? ಸಾಕಪ್ಪ. ಅದೇ ಸುಂದರವಾಗಿ ಇವತ್ತೊಂದು ಸಂಜೆ ಕಳೆದ್ಬಿಟ್ರೆ ಇನ್ಯಾವತ್ತೊಂದು ರಿಲೀಸ್ ಆಗ್ತೀವಿ, ಅವತ್ತೆಲ್ಲ ನಾವು ಸೇರ್ಬಿಟ್ರೆ ತುಂಬ ನೊಂದಿದ್ದೀವಿ ವಾಸಣ, ತುಂಬ ನೊಂದಿದ್ದೀವಿ. ನಾನು ನಮ್ಮ ಗುರುಗಳಿಗೆ ಹೇಳಿದ್ದೆ 18ಕ್ಕೆ ಬರ್ತೀನಿ ಸರ್, ನೀವು ಬರ್ಡೇ ದಿವಸ ಬರ್ತೀನಿ ಸರ್. ಈಗ ನೋಡಿದ್ರಲ್ಲ, ನಾವಿಲ್ಲೇ ಕೂತಿರ್ತೀವಿ, ಸಡನ್ ಆಗಿ ನಮ್ಮ ಮೈಕಿ ಕೆಟ್ಟೋಗ್ತಾ ಇದೆ. ಇಲ್ಲಿವರೆಗೂ ಈ ಪ್ರೋಗ್ರಾಮಲ್ಲಿ ಎಲ್ಲ ಚೆನ್ನಾಗಿ ನಡೆದಿರುತ್ತೆ, ನಾವು ಬಂದು ಕೂತ್ಕೊಂಡ್ವಿ ನಮ್ಮ ಮೈ ಕೆಟ್ಟೋಗ್ಬೇಕು. ನಾನು ಹೇಳ್ತಾ ಇರೋದು ಒಂದು ಪೊಲೀಸ್ ಆಫೀಸರ್ ಆಗ್ತೀವಿ, ಎಡ್ಕೊಂಡು ಟ್ರೈನಿಂಗ್ ಗಿನಿಂಗ್ ಎಲ್ಲ ಕೊಡ್ಕೊಂಡು ಬರ್ತೀರೋ ಎಕ್ಸ್ಪೀರಿಯನ್ಸ್ ಇರ್ತೀವಿ. ನಮ್ಮ ಸಿನಿಮಾಗೆ ಹಂಗಿಲ್ಲ ಸರ್. ಬಟ್ ಅದು ನಾನು ತಪ್ಪು ಅಂತ ಹೇಳ್ತಾ ಇದ್ದೆ. ಇದೆಲ್ಲವನ್ನು ಸಿನಿಮಾ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಏನು ಲ್ಯಾಂಗ್ವೇಜ್ ಬೇಕು, ಅದು ಕನಸು ಕಾಣೋದು ಅಂತ ಹೇಳ್ತೀರಲ್ಲ ಸರ್, ಅದು ಓಕೆ, ಅದು ನಿಮ್ಗೆ ಏನು ಬೇಕಾದ್ರೂ ಓಕೆ. ಬಟ್ ಇಲ್ಲಿ ಕರೆಕ್ಟ್ ಮಾಡೋನು ಯಾರು ಸರ್? ಅಲ್ಲೊಬ್ಬ ಮೇಸ್ಟ್ ಇರ್ಬೇಕಲ್ಲ, ಸರಿ ತಪ್ಪು ಅಂತ ಹೇಳೋದಕ್ಕೊಬ್ಬ ಮೇಸ್ಟ್ ಇಲ್ಲ ಅಂತ ಹೇಗೆ ಸರ್? ಸತ್ಯ ಮಾಡಿ ಹೇಳ್ತೀನಿ, ನಾವೇ ಊಟ ತಿಂಡಿ ಕೊಡ್ಬೇಕು ಅವ್ರು ಸೌಂಡ್ ನೋಡೋ ಸಿನಿಮಾಗೆ. ಹೊಟ್ಟೆ ಹೊಡಿಯುತ್ತಲ್ವ ವಾಸಣ್ಣ? 12,000 ರೂಪಾಯಿ ಕಟ್ತೀವಿ ನಾವು ಪ್ರೊಜೆಕ್ಷನ್ ಅಂತ. ಆ 12,000ದಲ್ಲಿ ಅವ್ರು ಯಾವ ತರ ಮಾಡ್ತಾರೆ ಗೊತ್ತಾ? ನೀವು ನಮ್ಮ ಥಿಯೇಟರ್ ಹಾಕೊಳ್ಳಿ ಅಂದ್ಬಿಟ್ಟು ಅವ್ರು ತಿಂಡಿ ಕೊಡಿಸ್ತಾರಂತೆ. ನನ್ನ ದುಡ್ಡಲ್ಲಿ ನೀನು ನಿನ್ನ ಪ್ರೊಜೆಕ್ಷನ್ ಥಿಯೇಟರ್ಗೋಸ್ಕರ ಅವ್ರನ್ನ ಕರ್ಸ್ಕೊಡೋದಕ್ಕೆ ನಾನು ದುಡ್ಡು ಕಟ್ಟಬೇಕಾ? ಇದ್ರ ಸೆಲೆಕ್ಷನ್ ಬೇರೆ ಇರುತ್ತೆ. ದೋಸೆ ಅಲ್ಲಿಂದ ತಗೊಂಬಾ, ಇಡ್ಲಿ ಇಲ್ಲಿಂದ ತಗೊಂಬಾ. ಬೇಡ ಬಸವಣ್ಣ, ತುಂಬಾ ಸಂತೋಷವಾಗಿದ್ದೀನಿ, ಸಾಕು. ಈ ಸಿನಿಮಾ ಇನ್ನೇನು ರಿಲೀಸ್ ಅಂತ ಆಗಿದ್ರೆ ಬರುತ್ತೆ, ಅಲ್ಲಿ ನೋಡಿ ಬರ್ತಾರೆ ಹಿರಿಯರು, ಅವರು ಇವರು ಅಂತ. ನಾವು ನಂಬಿರೋದು ಯಾರನ್ನ ಅಂತಂದ್ರೆ ಭಾರತ ನಂಬಿಕೆಯ ಆಧಾರ ಸ್ತಂಭ ಅಷ್ಟೇ. ಬರ್ತಾರೆ, ಎಲ್ಲಿಂದನೋ ಬಂದು ಕಾಪಾಡ್ತಾರೆ. ತೀರಾ ಆಗಿಲ್ವಾ, ನಾವು ಅವ್ರ ಜೊತೆನೂ ವರ್ಕ್ ಮಾಡ್ತೀವಿ. ಮುಂದಕ್ಕೆ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ಬಂದಿರುತ್ತಾನೆ, ಅಲ್ಲೇ ವರ್ಕ್ ಮಾಡ್ತೀವಿ. ಚರ್ಚೆ ಮಾಡಿದ ಸರ್ ಮೆಂಬರ್ಸ್ ಮಾತಾಡೋ ಮುಖಾನೇ ಕೊಡಲ್ಲ ಸರ್. ಹಿಂಗ್ ಕೂತಿದ್ರು ಗೊತ್ತಾ ಸರ್ ಅವರು? ಸರ್ ನೋಡಿ ಸರ್, ನನ್ನ ಕೈಲಿ ಹಾಕೊಳಕ್ ಆಗ್ತಿಲ್ಲ. ಇಲ್ಲಿ ನಿಂತಿದ್ರು ಸರ್ ಅವರು, ನಾವು ನಿಂತಿದ್ವಿ, ನಾನು ಸತ್ಯವಾಗ್ಲೂ ಅಣ್ಣ, ಅವ್ರು ಈ ತರ ಕೂತಿದ್ರಲ್ಲ, ನಾನು ಇವ್ರು ಸೆನ್ಸರ್ ಆಫೀಸರ್ ಅಂದ್ಬಿಟ್ಟು ನಾನು ಹಿಂಗೆ ತಿಳ್ಕೊಂಡೆ. ಇವ್ರಲ್ವ ಅಂತ, ಆಮೇಲೆ ಇವ್ರಂತ ತಿರ್ಗಾ ನಾನು ಹಿಂಗೆ ತಿಳ್ಕೊಂಡೆ. ಆರ್ವನೇ ಒಂದೇ ಮಾತು ಹೇಳ್ತಾ ಇರೋದು, ನೀಟಾಗಿ ಹೇಳ್ತಾರೆ. On behalf of the members, committee refused to certify this film. ಓಕೆ ಅಂತಿದ್ದಾರೆ. ಇದನ್ನ ನೀವು ಯಾಕೆ ರಿಫ್ಯೂಸ್ ಮಾಡಿದ್ರಿ ಅಂತ ನಮ್ಗೆ ಹೇಳ್ಬೇಕು ತಾನೆ. ಓಕೆ, ಏನಕ್ಕೆ ಅಂತಾರೆ? ವೈಲೆನ್ಸ್. ನಾವೇನು ಹೇಳ್ತಾ ಇದ್ವಿ? ವೈಲೆನ್ಸ್ ಆ ಸಿನಿಮಾದಲ್ಲಿ ಇಲ್ವಾ? ನಾವು ಅದನ್ನ ನೋಡಿ. ಉತ್ತರ ಕರ್ನಾಟಕಕ್ಕೆ ನಾನು ಹೋದಾಗ ಒಂದು ಬಸ್ನಲ್ಲಿ ಹತ್ಯಾಕಾಂಡ ನಡೆಯುತ್ತೆ. 14 ಜನರನ್ನ ಸಾಯಿಸಿರ್ತಾರೆ. ಹೊರಗಡೆ ಪೊಲೀಸ್ನವರು, ಹೆಣ ಕಾಯೋ ಪೊಲೀಸ್ನವ್ರು ತರ ಪಾಪ ಅವ್ರನ್ನ ಬಿಸಾಕಿರ್ತಾರೆ. ನಾನು ಹೇಳಿದೆ ಸರ್ ಹಿಂಗಿತ್ತು. ಅದನ್ನ ನೀವು ನೋಡಿದ್ದೀರ, ನಾನು ನೋಡಿಲ್ಲ. ಅದನ್ನ ನೀವು ನೋಡಿದ್ದೀರ, ನಾನು ನೋಡಿಲ್ಲ. ಇನ್ನೇನು ಹೇಳೋಣ? ನಾನು ನೋಡ್ರ ತಾನೇ ನೀವು ಸಿನಿಮಾ ತೋರಿಸ್ತಾರೆ ನಿಮಗೆ. ಅದೇ ಅಲ್ವಾ ಸುಬ್ರಹ್ಮಣ್ಯಣ್ಣ? ಅದೇ ತಾನೇ ಸಿನಿಮಾ. ನಾನು ಎಲ್ಲೋ ನೋಡ್ಕೊಂಡ್ ಬಂದಿರೋದನ್ನ ಏನೋ ಒಂಥರ ಅನಿಸಿದ್ರೆ ನನಗೆ ಇದೇ ಜಲ್ ಅನ್ಸಿದ್ರೆ ನಿನಗೆ ತೋರಿಸೋದ್ರೆ ಅದು ಬೇರೆ ಹೇಳ್ತಾರೆ. ನನ್ನ ಸಿನಿಮಾ ಎಷ್ಟೋಗಿರುತ್ತೆ? 62 ಸೆಕೆಂಡ್ಗೆ. ಇದು ನಗೋರು ನಗ್ಲಿ, ಯೋಚಿಸೋರು ಯೋಚಿಸ್ಲಿ. 62 ಸೆಕೆಂಡ್ಗೆ ಎಷ್ಟು ಫ್ರೇಮ್ ಹೋಗುತ್ತೆ? ಸೆಕೆಂಡ್ಗೆ 24 ಫ್ರೇಮ್. ಅಲ್ಲಿ ಏನು ಹೋಗಿದೆ ಗೊತ್ತಿಲ್ಲ. ನೀನು ಬಂದು ನನ್ನ ಪಿಕ್ಚರ್ ಜಡ್ಜ್ಮೆಂಟ್ ಬರೀತೀಯ. ಐ ಸಾ ಹಿಮ್ ಲಿಟ್ರಲಿ ಇನ್ ದ ವಾಶ್ರೂಮ್. ರೀಸಸ್ಗೆ ಹೋದ್ರು, ಓಕೆ ಏನೋ ಇರುತ್ತೆ, ವಯಸ್ಸು, ವೃದ್ಧಾಪ್ಯ. ಹೊರಗೆ ಬಂದರು, ಮಾಡಿ ಇದು ಸರಿ ಮಾಡಿ ಖರ್ಚಿಫಲ್ಲಿ ಕೈ ಒರೆಸ್ಕೊಂಡು ನನ್ನ ಸಿನಿಮಾ ಹೋಗ್ತಾ ಇದೆಯಾ? ನನ್ನ ಮಗು ಹೊರಟೋಗ್ತಾ ಇದೆ ಒಳಗಡೆ. ನೀನು ಬಂದಿರೋದು ನನ್ನ ಮಗುನ ನೋಡೋದಕ್ಕೆ. ತುಂಬ 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 ಇದೆ. ಡೆಪ್ತ್ ಹೋಯ್ತು ಅಂದರೆ ತುಂಬ ಇದೆ. ಆದರೆ ನೋವು ಅನ್ನೋದನ್ನ ಕೆಲವು ಒಳಗೆ ಹಾಕೋತಾ ಇದ್ದೀವಿ, ಕೆಲವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಮುಂದಾದರೂ ಬದಲಾಗಲಿ ಅಂತ. ಅದೂ ಬದಲಾಗಲಿಲ್ಲ ಅಂತಂದರೆ ಮಹಾನುಭಾವರುಗಳ ಕೈಲೆಲ್ಲ ಬಿಟ್ಬಿಟ್ಟು ಹೊರಟೋಗ್ತಾ ಇರ್ಬೇಕಷ್ಟೇ. ಇಲ್ಲದೆ ನಾವು ಮಾತಾಡೋಕ್ಕಾಗಲ್ಲ. ಅವ್ರು ಬರ್ಬೇಕು. ಬನ್ನಿ ದಯವಿಟ್ಟು, ನೀವು ಮೇಲಿದ್ರೆ ಬನ್ನಿ. ನೀವು ಬನ್ನಿ ಗುರುವೆ, ದಯವಿಟ್ಟು ಬನ್ನಿ. ಈಗ ಒಂದು ಸ್ವಲ್ಪ ಸಮಾಧಾನ. ಒಂದು ಬ್ಯಾಟ್ರಿ ಪಕ್ಕದಲ್ಲಿದ್ದಾಗ ಇದೆಲ್ಲ ಒಂದು ಚಾರ್ಜ್ ಆಗುತ್ತಲ್ಲ, ಆ ಥರ. ಏನಂದ್ರೆ ಸರ್ ಕಾಪಾಡ್ಕೊಳ್ಳಿ. ಇಲ್ಲ ಇಲ್ಲ ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡೋಕೆ ಗೊತ್ತಾಗ್ತಿಲ್ಲ. ಈ ಮಹಾನುಭಾವರುಗಳ ಬಗ್ಗೆ ಮಾತಾಡಬೇಕು ಅಂದರೆ, ನಾವೊಂದು ಸ್ಕೂಲಿಂದ, ಕಾಶಿ ಸಾರಿ ಸ್ಕೂಲಿಂದ ಬಂದಾಗ ಒಂದೆಲ್ಲೋ ಒಂದು ಕೇಳಿಸ್ತಾ ಇತ್ತು, ಇನ್ನೊಂದು ಸ್ಕೂಲ್ ಇದೆ ಅಲ್ಲಿ, ಬಹಳ ಪವರ್ಫುಲ್ ಸ್ಕೂಲ್ ಅಂತ, ಕೆ ವಿ ರಾಜು ಅವ್ರ ಸ್ಕೂಲು.
ನಮಗೆ ಯಾವ ಲೆವೆಲ್ಗೆ ಫೀಡ್ಬ್ಯಾಕ್ ಆಗಿತ್ತು ಅಂದರೆ ಅಲ್ಲಿರೋ ಬ್ಯಾಟ್ರಿಗಳು ಸಾಮಾನ್ಯ ಬ್ಯಾಟ್ರಿಗಳಲ್ಲ ಅವು, ಹತ್ರ ಹೋದರೆ ಕರೆಂಟ್ ಹೊಡಿತದೆ ಆ ಲೆವೆಲ್ ಪವರ್ ಇರೋ ಬ್ಯಾಟ್ರಿಗಳು ಅಂತ. ಆಮೇಲೆ ಇವನ್ನೆಲ್ಲ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅವಾಗ ನಿಜವಾಗ್ಲೂ ನಿಮ್ಮ ಬಗ್ಗೆ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ಏನಂದ್ರೆ ಅದೇನೋ ಹೇಳ್ತಾರಲ್ಲ, ಏನೋ ಕೆಲವು ನದಿಗಳು ತುಂಬಿ ಹರಿತವೆ, ಏನಂದ್ರೆ ಅಣೆಕಟ್ಟು ಕಟ್ಟಿಲ್ಲ ಅಂದ್ರೆ ಕಂಟ್ರೋಲೇ ಸಿಗಲ್ಲ, ಆ ಥರ ನೀವುಗಳು ಆ್ಯಕ್ಚುಲಿ. ರವಿ ಶ್ರೀವತ್ಸ ಅವರು ಅದೇ ಥರ ತುಂಬ ಎಮೋಷನಲ್ಲು, ಅದೇ ಥರ ಅವ್ರ ಸಿನಿಮಾಗಳು ಇರುತ್ತೆ. ನೋಡಿದ್ರಲ್ಲ ಸಿನಿಮಾ, ನಿಮಗೆ ಅನ್ಸಿರ್ಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಯಾವಾಗಲೂ ದೇವರು ಸಿಕ್ಕಾಪಟ್ಟೆ ಬ್ಯಾಟ್ರಿ ಪವರ್ ಕೊಟ್ಟರು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾನಂತೆ. ಮಾಮೂಲಿ ಅವ್ರಿಗೆ ಅಷ್ಟು ಕಷ್ಟ ಕೊಡಲ್ಲ, ಅರ್ಥ ಆಯ್ತಾ? ಆಮೇಲೆ ನೋಡಿ, ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಯಾಕಂದರೆ ಆ ಒಂದೊಂದು ಮೇಕಪ್ ಇರ್ಬೋದು, ಆರ್ಟಿಸ್ಟ್ಗಳು ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅಷ್ಟು ಕಷ್ಟಪಟ್ಟಿದ್ದೀರಾ. ಮಾಸ್ಟ್ರು ಕಷ್ಟಪಡಿದ್ರು, ನನಗೆ 18 ಜ್ಯೂಸ್ ಕುಡಿದ್ರ ಮೇಲೆ ಅವ್ರು ಕಷ್ಟಪಟ್ಟಿದ್ರು ಅನ್ಸಲ್ಲ, ಕಷ್ಟ ಕೊಟ್ಟಿರ್ತಾರೆ ಅವರು ಅಲ್ಲ, ಆದರೂ ಅವ್ರು ಕಷ್ಟಪಡ್ತಾರೆ, ಅವ್ರು ಇಷ್ಟಪಟ್ಟು ಮಾಡ್ತಾರೆ, ಅದು ಖುಷಿ. ಸೊ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಓ ಸೆನ್ಸಾರ್ ಆಗಿತ್ತು. ನನ್ನ ಫಸ್ಟ್ ಸಿನಿಮಾ ಹೇಗೂ ಕೂಡ ಆಫೀಸರ್ ಬಂದು ನೋಡ್ಬಿಟ್ಟು ದಿಸ್ ಫಿಲಮ್ ಈಸ್ ಅನ್ಫಿಟ್ ಫಾರ್ ರಿಲೀಸ್ ಅಂತ ಹೋಗಿದ್ರು. ಕಟ್ಟಿಂಗ್ ಹೇಳೋದು ಬಿಡಿ, ಈ ಫಿಲಮ್ ರಿಲೀಸೇ ಮಾಡಬಾರ್ದು ಅಂತ. ಅದೇ ಥರ ಬಿ ಸರೋಜಮ್ಮ ಅವರ ಇದರಿಂದ ಕಾಂಟ್ರಾಸ್ಟ್ ಒಪಿನಿಯನ್ ಕೊಟ್ಟು, ಏನ್ರಿ ಸಿನಿಮಾ ಇದು ಬರಬೇಕ್ರಿ ಹೊರಗಡೆ, ಒಂದು ಕಟ್ ಕೊಡಲ್ಲ ಅಂತ ಫಿಲಮ್ ರಿಲೀಸ್ ಮಾಡಿಸಿದ್ರು. ಸೆನ್ಸಾರ್ ಪ್ರಾಬ್ಲಮ್ ಆಗಿರೋದು ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದ್ದಂಗೆ. ಏನು ಹೇಳಿ, ಅದು ಗೊತ್ತಿಲ್ಲದೆ ಒಂದೇನೋ ಒಂದು ಪವರ್ ಕೊಡುತ್ತೆ. ಒಳ್ಳೇದು ಆಫೀಸರ್ ಮಾಡಿರೋದು, ಆಫೀಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಈ ಥರ ಅದ್ಭುತವಾಗಿ ಮಾಡಿರೋ ಸಿನಿಮಾಗಳು ಸ್ವಲ್ಪ ನಿಮ್ಮ ಕಡೆಯಿಂದ ಒಂದು ಪಬ್ಲಿಸಿಟಿ ಆಗಲಿ, ಅದಕ್ಕೆ ನಿಮ್ಮೊಂದು ರಿವೈಸಿಂಗ್ ಕಮಿಟಿಗೆ ಕಳಿಸಿರೋದು. ಬಟ್ ರಿವೈಸಿಂಗ್ ಕಮಿಟಿಲಿ ಈ ಫಿಲಮ್ನ ಇಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಯಾಕಂದರೆ ನಿಮ್ಮ ಶಾರ್ಟ್ಸ್ಗಳು ನೋಡಿದ್ರೆ ಯಾರು ಮಾಸ್ಟರ್ ಹೇಳಿತಾ, ಫಸ್ಟ್ ಹೇಳಿದ್ರಂತವ್ರು, ಸರ್ ನಿಮ್ಮ ಸೆನ್ಸಾರ್ ಇದಾಗುತ್ತೆ ಅಂತ. ಬಟ್ ನಿಜವಾಗ್ಲೂ ರಿಯಲಿಸ್ಟಾಗಿ ತೆಗೆದಿದ್ದೀರಾ, ಅವ್ರಿಗೂ ನಿಮ್ಮ ಕಷ್ಟ ಅರ್ಥ ಆಗಿದೆ, ಆಮೇಲೆ ನಿಮ್ಮ ಎಮೋಷನ್ ಅರ್ಥ ಆಗಿದೆ. ಯಾಕಂದ್ರೆ ನೀವೆಲ್ಲ ನಿಮ್ಮ ಸಿನಿಮಾಗಳೆಲ್ಲ ನೋಡ್ಕೊಂಡೇ ಬಂದಿರ್ತಾರೆ. ಅವರು ಕೂಡ ನಿಮ್ಮ ಡೈಲಾಗ್ಸ್ಗಳು ಕೇಳಂಗೆ ಇಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಖಂಡಿತ ಸಿನಿಮಾ ಆ ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತಾ ಇದೆ, ಖಂಡಿತ ಒಳ್ಳೇದಾಗುತ್ತೆ. ಸೆನ್ಸಾರ್ ಪ್ರಾಬ್ಲಮ್ ಆಗಿರೋ ಎಲ್ಲ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಸೊ ರಿವೈಸಿಂಗ್ ಕಮಿಟಿಗೆ ಅವರಿಂದ 100% ಸೂಪರ್ ಹಿಟ್ ಆಗುತ್ತೆ, ಕಾಣಿಸ್ತಾ ಇದೆ. ಇದು ತುಂಬ ಅದ್ಭುತವಾದಂಥ ಒಂದು ಪ್ರಯತ್ನ. ಒಳ್ಳೇದಾಗಲಿ. ನೀವೆಲ್ಲ ಪ್ರತಿಯೊಬ್ಬರು ಕಷ್ಟಪಡ್ತಾರೆ. ಪಾಪ ನೀವು ಇಷ್ಟೆಲ್ಲ ಪಟ್ಟಿದ್ದೀರ ಅದು ಯಾರಿಗೂ ಗೊತ್ತಿಲ್ಲ, ನೀವು ಹೇಳಬೇಕು ಗೊತ್ತಾಗುತ್ತೆ, ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಅದು ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ. ಖಂಡಿತ ಸಿನಿಮಾ ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ. ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶ ಕರೆದು ಇನ್ನೊಂದು ಸಿನಿಮಾ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.